ಎಷ್ಟನೇ ಹಲ್ ತಿಕ್ಕೋದು ಬಿಡಾರ್ದಿರಿ, ಜಳಕ ಮಾಡೋದು ಬಿಡಾರ್ದಿರಿ, ಹಲಿಗೆ ಹಾಕೋದು ಬಿಡಾರ್ದಿರಿ, ತಲೆ ಕೊಬ್ಬರಿ ಎಣ್ಣೆ ಹಚ್ಚೋದು ಬಿಡಾರ್ದಿರಿ, ಮನ್ಯಾಗ ತಿನ್ನೋದು ಬಿಡೋದೈತಿರಿ. ಅದೆಲ್ಲ ಬಿಡ ನಮ್ಮ ಮಾತಾಡೋದು ಬಂದ್ ಮಾಡೋದ 3 ತಿಂಗಳು ಮೌನ ಊಟ ಮಾಡೋದ ಮಾತಾಡೋದು ಬಂದ್ ಮಾಡೋದಿರಿ. ಇದಾಗ ಅರಿಶಿನದಾಗ ಅದ ಮಾಡೋದು, ಬಾಕಿ ಅದೇ ಹೊರಗೆ ಅದ ಮಾಡೋದೇವ್ರಿ. ಅರಿಶಿನದಾಗ ಬಿ ಅದ ಮಾಡೋದೈತಿ ಸರ್. ಮಾಡಿದಿಲ್ಲ ಅಂದ್ರೆ ನೀವು 35 ವರ್ಷದವ್ರು ಶಿವ ಆಗವ್ರದವ್ರು ಅರ್ಸನ್ ಬಿಸ್ನೆಸ್ ಮಾಡಿ ನೀವು 35 ವರ್ಷದವ್ರು ಅಂತೂ ಆಗವ್ರದಾರ. ಇನ್ ನಿರ್ಣಯ ನಿಮ್ ಕೈ ಆಗೈತಿ. ಅದಕ್ಕೆ ಏನೈತ್ರಿ ಇದ್ರಾಗ ಮಾಡ್ತೀರಿ. ಇದು ಇನ್ನ ತಕ 35 ವರ್ಷಕ್ಕಿಂತ ಮೊದಲು ನೌಕರಿ 25 ವರ್ಷನಾಗ ಐತಿರ್ಬೇಕು, 26 ವರ್ಷನಾಗ ಐತಿರ್ಬೇಕು. ಇನ್ನ ತಕ ಅದ್ ಮಾಡಿದ್ರಿ ಎಷ್ಟು ಫರಕ್ ಬಿದ್ದಿದ್ರಿ? ಕರೋಡು ಖರ್ಚದಾಗ ಇನ್ಕಮ್ ಬಂದಿದ್ರು, ನೌಕರಿದಾಗ ಎಷ್ಟು ಬದಲು ಮಾಡಿದಾರ ಇಲ್ಲಲ್ಲ. 3 ವರ್ಷದಾಗ ಏನ್ ನಿಮ್ ಜೀವನದಾಗ ಪರಿವರ್ತನೆ ಆಗ್ತಿದ್ ನೋಡ್ರಿ. 3 ವರ್ಷದಾಗ ನೀವು ಪ್ರಾಡಕ್ಟ್ ಅಂತ ಯೂಸ್ ಮಾಡೋದ್ರಿ. ಕೊಬ್ಬರಿ ಎಣ್ಣೆ, ಚಾ ಪುಡಿ ಎಣ್ಣೆ, ಪೇಸ್ಟ ಇಷ್ಟ. ಈಗ ನನ್ನ ಕಡೆ ನೋಡ್ರಿ, ಇದು ಟೋಟಲ್ ನನ್ನ ಕಡೆ ನೋಡ್ರ ಈ ಸಾಸ್ ಇದ್ರ ಇದು ಔತಂಜ ಐತ್ರಿ. ಈ ಶರ್ಟ್ ಇದ್ರಲ್ಲ ಬ್ರ್ಯಾಂಡಿಂಗ್ 3 ಹೆಸರು ಐತ್ರಿ. ಔತಂಜ RCM ಶರ್ಟ್ ಐತ್ರಿ. ಬನ್ಯಾನ್ ಐತ್ರಿ, ಅದು RCM ಐತ್ರಿ. ಅಂಡರ್ ಗಾರ್ಮೆಂಟ್ ಎಲ್ಲ RCM ಐತ್ರಿ. ಪ್ಯಾಂಟ್ RCM ಐತಿ, ಶರ್ಟು ಇದು RCM ಐತ್ರಿ, ಬೆಲ್ಟು RCM ಐತಿ. ಮನ್ಯಾಗ ಸಾಬನ, ಪೇಸ್ಟ, ಪೇನ್ಗು ಇವೇನತ್ತಲ್ಲ 100% ಬಾತ್ರೂಮ್ದಾಗ ಪ್ರಾಡಕ್ಟ್ ಎಲ್ಲ RCM ಐತಿ. ಮನೆ ಹೊರಗೆ ಬರ್ಬೇಕಾದ್ರೆ ತಲೆಗೆ ಎಣ್ಣೆ ಹಚ್ತಾರ ಅದು RCM ಐತಿ. ಡಿವಿಡೆಂಟ್ ವಾಪಸ್ ಅದು RCM ಐತಿ. ಪೌಡರ್ ಹಚ್ಚೋದು ಇನ್ಕಮ್ ನೋಡ್ದ ಅದು RCM ಐತಿ. ನನ್ನ ಮಿಸಸ್ ಕಡೆ ಕಲ್ತ್ರಿ ಈ ಕಡೆ ನೋಡ್ರ ಅಕ್ಕಿ ಸರಿ ಸಾಡಿ ಐತ್ಲ ಅದು RCM ಐತಿ. ನಮ್ಮ ಸಾಡಿ ಯೂಸ್ ಮಾಡ್ತಾರ ಅದು RCM ಐತಿ. ನನ್ನ ಕಡೆ ಪರ್ಸ್ ಐತಿಲ್ಲ ಕಿಶಾಗ ಅದು RCM ಐತ್ರಿ. ಮತ್ತ ಪರ್ಸ್ದಾಗ ಏನ್ ಇನ್ಕಮ್ ಐತ್ರಲ್ಲ ಏನೈತ್ರಿ ಏನೈತ್ರಿ ಇದ ಮಾಡೋದೈತ್ರಿ. ಇದಂತೂ ಇನ್ನ ತಕ ಔಷಧಾಗ ಶಾರುಖ್ ಖಾನ್ ದರ್ಜ್ ಮಾಡಿದ್ರಿ. RCM ಬಿಸ್ನೆಸ್ ಆಗಿ ಬಂದ್ರೆ ಇದನ್ನ ಮಾಡಿದ್ರಿ. RCM ಬಿಸ್ನೆಸ್ ಆಗಿ ಇನ್ಕಮ್ ತಗೋಬೇಕಾದ್ರೆ ಪೈಲ ಹಿಂಗೋದ್ರೆ 3 ವರ್ಷ ಹೋಗ್ತೈತಿ, ಹಂಗೋದ್ರೆ 3 ವರ್ಷ 3 ವರ್ಷ ಹೋಗೋದಿದ್ರೆ ಪೂರಾ ಬೇರೆ ಕೂಡ ಆಗಿರಿ. ಡಾಕ್ಟರ್ಗೆ ಇಂಜೆಕ್ಷನ್ ಸಲನ ಅವ್ರದ್ದು ಏನ್ ಕೆಲಸ ಇದೆ ಅದು ಮಾಡ್ತೀರಿ. ನೀವು ಸ್ಟೂಡೆಂಟ್ ಇದ್ರೆ ಏನ್ ಮಾಡ್ತೀರಿ ಮಾಡ್ತೀರಿ. ಇದಂತೂ ಬಿಟ್ಟಿದೆ. 3 ವರ್ಷ ಯಾಕೆ ಕೇಳಕ್ ಹೋಗ್ತಿದ್ರಿ? ಈಗ ನೀವು ಗಿಡ ಹಚ್ಚುದ್ ಪೇಟಿ ಹಣ್ಣು ಕೊಡ್ತಿದ್ದಾರ, ನೆಲ ಕೊಡ್ತಿದ್ದಾರ, ಅದಕ್ಕೆ ಏನ್ ಮಾಡ್ಬೇಕ್ರಿ? ನೀರ್ ಹಾಕ್ಬೇಕ್ರಿ, ಕತ್ತ ಹಾಕ್ಬೇಕ್ರಿ. ಅಟ್ಟ ಏನ್ರಿ ಸೈಡ್ ಬೇಲಿ ಬಿಡ್ಬೇಕ್ರಿ. ಜನ ದಡದೈತಂದ್ರ ಆಡ್ಮೇಲೆ ಎಲ್ಲ ತಿಂದು ಹೋಗೋದು ಬೇಡ ಅಂದ್ರೆ ಇದರ ಅರ್ಥ ಕಂಪೌಂಡ್ ಅಂದ್ರೆ ಎಜುಕೇಶನ್ ತಗೋರಿ. ಈ ಕಂಪನಿ ಮಾಡುತ್ತಾ ದುಸರಿ ಕಂಪನಿ ಯಾರು ಬರ್ತಾರೆ, ಅದು ಹಂಗಾಯ್ತು ಹಿಂದೈತು ಹಿಂಗಾಗಿತ್ತು ಹಂಗಾಗಿತ್ತು ಅದ ತಿಂದು ಹೋದಾಗ ನೀವು ಮತ್ತೆ ಹೋಗ್ರಿ. ನೀರು ಈಗಿನ ಹಾಕಿರ 2 ವರ್ಷ 3 ವರ್ಷ ದಡದಾಯ್ತು ಅಂತ ಒಂದ್ ಜನ ದಡದಾಯ್ತದ. ಅದಕ್ಕೆ ಆಡಕ್ ಬಾಯಿ ಬಿ ಕೊಡ್ಸಂಗಿಲ್ಲ. ಅವಾಗ ನೀರ್ ಬೇಲಿ ಬಿ ತೆಗೆದು ಬಿಡ್ತೇವೆ ಜನ ಹೊತ್ತ ಇದ್ ನೋಡ್ರ. ಅದಾಗಲ್ಲ ಮತ್ತೊಂದ್ ಜನ ದಡದಾಯ್ತಿದ್ದೆ 2 ವರ್ಷ 3 ವರ್ಷ ಒಳಗಾಗಿ ಏನ್ ಹಣ್ಣು ಕೊಡಕ್ ಚಾಲು ಆಯ್ತಿರಲ್ಲ. ಅವಾಗ ಗಿಡ ದಡದಾಯ್ತದ, ನೀರ್ ಹಾಕೋದು ಬರ್ತಿಲ್ಲ, ಖರ್ಚು ಪಾಯಿ ಹಾಕೋದು ಇರೋದಿಲ್ಲ. 7 ಪೀಳಿ ಹಣ್ಣು ಕೊಟ್ಕೊತ ಹೋಗ್ತಿತ್ತು. ನೀವು ಹಚ್ಚಿದ ಗಿಡ ನಿಮ್ಮ ಮಕ್ಕಳ ಮರಿ ಎಲ್ಲರಿಗೂ ಹಣ್ಣು ಕೊಡೋದು ಬಿಡುದು. ಖರೆ ಪೈಲ 3 ವರ್ಷ ಸೇವಾ ಏನ್ ಮಾಡಬೇಕು. ಹಚ್ಚುತ್ತ ಪೇಟಿಗೆ ಆಗುದಿಲ್ಲ. ಖರೆ ಪೈಲ ಫಾಯ್ದಾ ಏನಾಗೈತಿ, ಜಾಯಿನ್ ಆಗೋದು ಪೇಟಿಗೆ ತಿಂಗಳ ಇನ್ಕಮ್ ಬೇಕಂದ್ರೆ ಸ್ಟಾರ್ಟಿಂಗ್ ನೀವು ರಿಟೈಲ್ ಮಾಡಕ್ ಚಾಲು ಮಾಡಿದ್ವಿ. ಪಾರ್ಟ್ ಟೈಮ್ ಈಗ ನೀವು ಈಗ ನಾವು ಮಾಡೋದು ಫುಲ್ ಟೈಮ್ ಮಾಡೋದ್ರೆ ಬಿ ಪ್ರಾಡಕ್ಟ್ 2,000 ರೂಪಾಯಿ ತಗೊಂಡ್ರಿ. ನೀವು ಪ್ರಾಡಕ್ಟ್ ಪ್ರಮೋಟ್ ಮಾಡ್ಕೊತ ತಿಳ್ಕೊ 2,000 ರೂಪಾಯಿದಾಗ ಒಂದೇ ದಿವಸ ಸೇಲ್ ಮಾಡಿದ್ವಿ 200-300 ರೂಪಾಯಿ ಉಳಿಸ್ತಾರೆ. ತಿಂಗಳು 300 ರೂಪಾಯಿ ಹಿಡಿದ್ರೆ ಏನಾದ್ರಿ 9,000 ರೂಪಾಯಿ. ಈಗ ಬಿ ಚಾಲು ಆಯ್ತು. ಇದಂತೂ ಡೈಲಿ ಆಯ್ತು. ನೀವು ಕಂಟಿನ್ಯೂ ಯೂಸ್ ಮಾಡಿದಾಗ ನಿಮಗೆ ಚಲೋ ಅನಿಸಿದಾಗ ನೀವು 10 ಮಂದಿಗೆ ಒಂದು ಉದಾಹರಣೆ ನಿಮ್ಮ ರಿಲೇಟಿವ್ ಅವ್ರಿಗೆ 10 ಮಂದಿಗೆ ಹೇಳ್ತೀರಿ. ಭಾರತ ಸರ್ಕಾರ ಆಕಡಾನುಸಾರ 80-10 ಎಲ್ಲ ತರ ರೇಷಿಯೋ ಐತಿ. ಎಲ್ಲರೂ ಡಾಕ್ಟರ್ ಹತ್ರ ನಡೆದೈತ್ರಿ. ಎಲ್ಲರೂ ಶೇತಕರಿ ವಕೀಲ ಇದು ವಕೀಲಗಿರಿ ನಡೆದೋದ್ರಿ. ಎಲ್ಲರೂ ಸಿಪಾಯಿನ ಆಗ್ತೀರಂದ್ರ ಎಲ್ಲರೂ ವಕೀಲ ಆಗ್ತಾರಂತ ನಡೆದ್ರಿ. 10 ಮಂದಿದಾಗ ಹೇಳಿದಾಗ ನೀವು 2 ಮಂದಿ ಯಾರೋ ಓಕೆ ಅಂತ ಖರೆ ಹೇಳಾಗಿರ್ಬೇಕು. 10 ಮಂದಿ ಪ್ಲಾನ್ ತೋರಿಸಿದ್ರೆ ಪ್ರಾಡಕ್ಟ್ ಹೋಗ್ತಿದ್ರಿ. ತೋರ್ಸ್ಕೊತ ಈಗ ಒಂದು ಪೇಸ್ಟ್ ವಾಪರ್ಸ್ರಿ, ಚಾ ಪುಡಿ ವಾಪರ್ಸ್ರಿ, ಶಾಂಪು ವಾಪರ್ಸ್ರಿ. ಅವಾಗಂತೂ ಸೇಲ್ ಆಗಿ ಇದಂತೂ ತಿಂಗಳ 9,000 ರೂಪಾಯಿ ಹೊಡಿಸ್ಬೋದು. ಈಗಿಂತ ನೋಡ್ರಿ ಈಗಂತೂ ಈಗೂ ಬಿ ರೊಕ್ಕಿಲ್ಲ ನೋಡಿದ್ರಿ. ಇದು ಬಿ ತಗೋದ್ರಿ. ಖರೆ ಈ ಬಿಸ್ನೆಸ್ ಆಗಿ 2 ಮಂದಿ ಜಾಯಿನ್ ಆಗ್ತಾರೆ. ಈ ಬಿಸ್ನೆಸ್ 2 ಮಂದಿನ ಜಾಯಿನ್ ಮಾಡೋದಿತ್ರಿ. ಜಾಯಿನ್ ಮಾಡೋದಿತ್ತಂದ್ರೆ ರೊಕ್ಕ ತುಂಬ್ಕೊದಿಲ್ಲ. ಇಂಕರಿಂದ ಹೇಳ ನಿಮ್ಗೆ ರೊಕ್ಕ ತುಂಬ್ರ ಇಲ್ರಿ ಏನ ಹೇಳಂದ್ರೆ ನಿಮ್ಮ ಮನ್ಯಾಗ 10 ಅಂತ ಪ್ರಾಡಕ್ಟ್ ಯೂಸ್ ಮಾಡಿ 10 ಮಂದಿ ಒಳಗೆ 2 ಅಂತೂ ಆಗ
आणि बिझनेस साठी इब्रना जॉईन ಮಾಡೋದು सरकार सुद्धा बच्चे दोही अच्छे ಮಾಡಿದ್ರು ಇಬ್ರ ಇವ್ರಿಬ್ರು ಏನ್ ಮಾಡ್ತಾರೋ ಇಬ್ರು ತಾಗ ಮತ್ತೆ ಇಬ್ರು ನೆಟ್ವರ್ಕ್ ಮಾಡಿಸ್ತಾರೆ ತಯಾರು ಮಾಡ್ತಾರೆ ಇಬ್ರು ಅವಾಗ ನಾವು ಪ್ಲಾನ್ ಬಂದ್ ಹೇಳ್ತಾರೋ ಇದು ಯಾವಾಗ ನಿಮ್ ಟೀಮ್ ತಯಾರಾಗೈತ್ರಿ ಮತ್ತೆ ಇವ್ರಿಬ್ರು ಮಾಡ್ರು ಇವ್ರಿಬ್ರು ಮಾಡ್ರು ಒಂದ ಶಿವದಿಂದ ಶುರುವಾತ ಅದು ಒಂದರಿಂದ ಜೈನ್ ಇಬ್ರು ಮಾಡ್ಯಾರ ಖರೆ ಇವ್ರನ್ನ ಮಕ್ಕಳು ಇವ್ರು ನಿಮ್ಮನ್ನ ಮಕ್ಕಳು ಸಂಭಾಳ್ತಾರು ಮಾಮ ವಾಚನ ಸಂಭಾಳಿಸ್ತಾರೆ ಇಲ್ಲಿ ತಯಾರು ಹಾಕೋತ ಹೋದಿರ್ತಿ ಇದು ಟರ್ನ್ ಓವರ್ ಎಷ್ಟು ಆಗ್ತೈತಿ ಅಟ್ ಪೈಲಾಕ್ ನೀವು ಇವ್ರ ತೆಳಗ 5,000 ಬಿಸ್ನೆಸ್ ಆಗೋದಿದೆ ತಿಳ್ಕೊ ಫಸ್ಟ್ಗೆ ನೀವು 2% ಇದ್ದಿರ್ತೀರಿ ಒಂದು 10,000 ರೂಪಾಯಿ ಒಂದು 1,000 ರೂಪಾಯಿಗ್ರಿ ಈಗ ಅಂದ್ರೆ 2% ನಿಮ್ಗೆ ಅಂದ್ರೆ 20 ರೂಪಾಯಿ ಆದ್ರೆ ನೀವು 10% ಯಾರು ಹೋಗ್ತಿರಲಿಲ್ಲ 22% ಯಾರು ಹೋಗ್ತಿರಲಿಲ್ಲ 1,000ಕ್ಕ 220 ರೂಪಾಯಿ ನುಸ್ತಿ ಅದು ಖರೀದಿ ಅದಲ್ರ ಆದ್ರೆ ಈ ಬಿಸ್ನೆಸ್ದಾಗ ನೆಟ್ವರ್ಕ್ ನೀವು ಹೆಂಗ್ ಮಾಡ್ತಿರಲ್ಲ ನೆಟ್ವರ್ಕ್ ಯಾಕೆ ಮಾಡ್ಬೇಕು ಗೊತ್ತಿದ್ದೇನ್ರಿ ಸರ್ ಇನ್ನ ತಕ್ಕ ಭಾರತದಾಗ ಟಾಪ್ ಶ್ರೀಮಂತ ಸರ್ ಅಂದ್ರ ನೆಟ್ವರ್ಕ್ ಮಾಡೋ ಅಂಬಾನಿ ನೆಟ್ವರ್ಕ್ ಮಾಡ್ತಾರೆ ಸಾದಾ ಒಬ್ಬ ಕೆಲಸ ಮಾಡ್ತಾರೆ ಅದಾನಿ ಏನ್ ಮಾಡ್ತಾರೆ ನೆಟ್ವರ್ಕ್ ಟಾಟಾ ಬಾಟಾ ಸಂಜಯ್ ಗೌಡ ಇವರೆಲ್ಲರೂ ನೆಟ್ವರ್ಕ್ ಮಾಡ್ತಾರೆ ಬಿಲ್ ಗೇಟ್ ಇವ್ರು ನೆಟ್ವರ್ಕ್ ಮಾಡ್ತಾರೆ ಅದ್ರ ದಿಗ್ಗಜ ದೊಡ್ಡ ಲೀಡರ್ ಅಂತಾರು ನೀವು ನೆಟ್ವರ್ಕ್ ಮಾಡ್ರಿ ಜೋಡೋ ಲೋಗೋಂಕ ಜೋಡೋ ಅಥವಾ ಅವ್ರು ಹೇಳೋದಾರು ಮಂದಿನ ಜೋಡ್ಸೋದು ಚಲೋನ ಮಂದಿನ ತೋಡಾಸು ಚಲೋ ಜೋಡಿಸಿ ಕಮ್ಮಿ ಪುಣ್ಯ ಕೆಲಸ ಮಾಡೋದೇವ್ರಿ ಮಂದಿ ಒಬ್ರಿಗೊಬ್ರಿಗೆ ಬದಲು ಸೈಡ್ ಮಾಡ್ದಾರ ಇದು ನಮ್ಗೆ ಏನ್ ಚಲೋ ಅನ್ಸಿಕೆ ಅಥವಾ ಟೀಮ್ ತಯಾರು ಮಾಡಿದೆ ಆಮೇಲೆ ಇದರಿಂದ ಪೈಲಾಜ ಇನ್ಕಮ್ ಇನ್ನ ಸ್ಟಾರ್ಟ್ ಇನ್ಕಮ್ ಯಾವಾಗ ಖರೆ ಇದರಿಂದ ಏನಾಗೋದು ಗೊತ್ತಿದ್ದಲ್ಲ ಈಗಿನ ನೀವು ಎಷ್ಟು ಮಂದಿ ಹೇಳ್ತೀರಿ ಪೈಲಾದಿಂದ ಯಾರು ಜಾಯಿನ್ ಆಗಿದ್ರು ಒಂದೊಂದ್ಸಲ ಅರುಣ್ ಗೌರವ್ ಸರ್ ಮಹಾರಾಷ್ಟ್ರದಾಗ ಬಂದ ಅವ್ರು ಸರ್ಗೆ ಅವ್ರು ತಿಳಿಸಿದ್ರು ಲ್ಯಾಂಗ್ವೇಜ್ ಯಾರು ಪ್ರಯತ್ನ ಮಾಡ್ರು ಅವಾಗ ಏನಾಯ್ತ್ರಿ ಅವ್ರು ಹೇಳಿ ಸರ್ ಇವ್ರಿಗೆ ಹೇಳಿ ಪೈಲ ಹೇಳಿರಿ ಮರಾಠಿದಾಗ ಹಿಂದಿದಾಗ ಇವ್ರು ಜಾಯಿನ್ ಆದ ಖರೆ ಒಂದು ಉದಾಹರಣೆ ಇವ್ರಿಗೆ ಹೇಳಿ ಈಗ ನೀವ ನಿಮ್ ದೋಸ್ತ ತರ ಹೇಳ್ತೇನೆ ಪ್ಲಾನ್ ನಿಮ್ ದೋಸ್ತ ಡಾಕ್ಟರ್ ಇದ್ದಿರ್ತಾರ ನೀವು ಹೇಳಕ್ಕೋ ನೀವು ಯಾರು ಬಂದಿದ್ದಿ ಡಾಕ್ಟರ್ ಕೇಳ್ಬಿಟ್ಟು ಇವ್ರಿಗೆ ಯಾರು ಮಾಡ್ದಾರ ಖರೆ ಅವಾಗ ಕೇಳ್ತಾರ ಆರ್ಸಿ ಮಾಡ್ದ ಹಂಗೆ ಹಿಂಗೆ ಅಂತ ಖರೆ 3 ವರ್ಷದಲ್ಲಿ 4 ವರ್ಷದಲ್ಲಿ ಅವ್ರ ದೋಸ್ತ ಯಾರು ಬಂದು ಪ್ಲಾನ್ ಹೇಳಿ ಆದ್ರೆ ಸಮಜ ಖರೆ ಇವ್ರು 2,000 ಖರೀದಿ ಮಾಡ್ತಾರೋ ಇವ್ರೊಂದು 5 ಮಾಡಿದಾರು ಇವ್ರೊಂದು ಒಂದು 10 ಮಾಡಿದಾರು ಕೆಲವೊಂದು ತಿಳ್ಕೊಡಿ ಎಲ್ಲರೂ ಖರೀದಿ ಮಾಡಿದ್ರೆ 50,000 ಬಿಸ್ನೆಸ್ ಹೊಂಟೈತಿ ನೀವು ಯಾರು ಮಾಡಿರಿ ಒಬ್ರಿಗೆ ಹೇಳಿರಿ ನಾವು ಕೊಲ್ಲಾಪುರದಿಂದ ಜಮೀನು ನಿಮ್ಮ ಕೆಳಗೆ ಹಾಕಿದ್ದೇವೆ ಒಂದು ಕೆಳಗೆ 50,000 ಬಿಸ್ನೆಸ್ ಅವಾಗ ಸೆಕೆಂಡ್ ಓಪನ್ ಮಾಡಿರಿ ಒಂದು ಕೆಳಗೆ ಇಬ್ಬರು ಮಂದಿ ಜಾಯಿನ್ ಮಾಡಿರಿ ನಿಮ್ಮ ಕೆಳಗೆ 15,000 ಪಿ ಯು ಅಂತ ತಿಳ್ಕೊಳ್ಳಿ ನೀವೊಂದು 5,000 ಪಿ ಯು ಮಾಡಿ ಟೋಟಲ್ ಅದಕ್ಕೆ 20,000 ಕಂಪ್ನಿ ಎರಡೂ ಕೂಡಿಸಿ ಈಗ ಶಿವನ ಅಕೌಂಟ್ ಹೊಸಾಗಿದ್ದೀವಿ 70,000 ಬಿಸ್ನೆಸ್ ಪಿ ವಿ ಇವ್ರು ಏನು ಮಾಡಿದ್ರು ಇವ್ರು ಕೊಡ್ತೇವೆ 10 ಅಂತ ವಸ್ತು 1,500 ಪಿ ವಿ ಮಾಡಿದಾಗ ಪರ್ಚೇಸ್ ಅಲ್ಲಿ 3,000 ರೂಪಾಯಿ ಸಂತಿ ಮಾಡಿದೆ ಏನು ಮಾಡಿದ್ರಿ ಖರೆ ಬಿಸ್ನೆಸ್ ಅಡ್ವೈಡ್ ಮಾಡಿಸ್ತೇನೆ ಈ ಬಿಸ್ನೆಸ್ ಇವ್ರಿಗೆ ಕಾಣ್ತಿದ್ವಿ ಖರೆ ಈಗ ತನಕ ಸತ್ತ ಯಾರಿಗೆ ಬರ್ತೈತಿ ಟೋಟಲ್ ಇದ್ರಾಗ ಕಮಿಷನ್ ಸ್ಲ್ಯಾಬ್ ಕೊಡ್ತಾರೆ ಪೈಲಾ ಪಿನ್ ಹತ್ರ ಓಪನರ್ ಬರ್ತಿದ್ವಿ पहिला पिन ओपनर ತಿಂಗಳ 5,000 ರೂಪಾಯಿ ಇನ್ಕಮ್ ಚಾಲು ಮಾಡ್ತೀವಿ ಕಂಪನಿ ಇದು ಕಾಯಿಂದ ಯಾಕ ಮುಂದಿನ ತಿಂಗಳು ಮತ್ತೆ ಮುಂದಿನ ವರ್ಷ ಹೋಗ್ತೀವಿ ಅಂತ ಬಿಡಾವತ್ತೆ ಖರೆ ಬಾಕಿ ಕಂಪನಿ ಅಮ್ಮೆ ಇರಲಿ ಬೇರೆ ಕಂಪನಿ ಇರಲಿ ಔಷಧ ಮಾರಿದಾಗ ಮತ್ತೆ ಬರೋದು ಈಗ ಹೆಂಗೆ ಇದು ಗೊತ್ತಿಲ್ಲ ಚಪ್ಪಲ್ ಸುದ್ದ ಆರ್ಸಮ್ದೇ ಇದಾವೆ ಶೂಸ್ ಸುದ್ದ ಆರ್ಸಮ್ದೇ ಇದಾವೆ ಇವಾಗ ಚಪ್ಪಲ್ ಹರಿಯೋದು ಬಿಡ್ತಾವೆ ಸಾಕ್ಸ್ ಹರಿಯೋದು ಬಿಡ್ತಾವೆ ಮತ್ತೆ ತಿಂಗಳ ಯೂಸ್ ಮಾಡ್ತಾವೆ ಟರ್ನ್ ಓವರ್ ಅಂತೂ ನಿಲ್ಲೋದು ಈಗ 70,000 ಬಿಸ್ನೆಸ್ ಹೋಯ್ತಂದ್ರೆ ತಿಂಗಳ 5,000 ಹೋಗ್ತೈತಿ ಟೋಟಲ್ 85,000 ಬಿಸ್ನೆಸ್ ಹೋಯ್ತಂದ್ರೆ ತಿಂಗಳ 5,000 ಟಿಕನಿ 8,000 ಬರಾಕಿರ್ತಿದ್ರಿ ಅವಾಗ ಓಪನರ್ ರನ್ನರ್ ಪಿನ್ ಇರ್ತಾವ ಆಮೇಲೆ ನೀವು 1,15,000 ಪಿ ಯು ಹೊಂಟ ತಿಳ್ಕೊರಿ ನಿಮ್ಗ ಪಿನ್ ಬರ್ತೈತಿ ಈಗಲ್ ಬರ್ತೈತಿ ನಿಮ್ಗೆ ಹುಡುಗರಿಗೆ ಹೇಳ ಈಗಲ್ ಅಂದ್ರೆ ಗರ್ಡ್ ಬಾಸ್ ಶುರುವಾತ ಐತಿ ನಿಮ್ಗೆ ತಿಂಗಳ 10,000 ರೂಪಾಯಿ ಇನ್ಕಮ್ ಏನಂತ ದಡ್ಡ ಗುಡ್ಡ ಮಾಡ್ತೀರಿ ನಾವು
नुसती सुरुवात ಒಂದರಿಂದ ಮಾಡಿದೇವೆ ಅನ್ಕಾತಕ್ಕ ಮಂದಿಗೆ ತಗ ಪ್ರಾಡಕ್ಟ್ ಬರ್ಬೇಕು ಶಾಪಿ ಅಂತೂ ಸನೇಕೈತಿ ಟೀಮ್ ತಯಾರಾಗಲಿ ಒಂದು ದಿವಸ 1,15,000 ದಿಂದ 3.5 लाख ಬಿಸ್ನೆಸ್ ಕ್ರಾಸ್ ಆಯ್ತು ತಿಳ್ಕೊಳ್ಳಿ ಟೈಮ್ದ 22% ಇನ್ಕಮ್ चालू आहे टोटल 22% ನಿಮ್ಮ ಇನ್ಕಮ್ 3.5 लाख 10% ಸರಿ ಇನ್ಕಮ್ ಹೇಳಿದ್ರೆ ಎಲ್ಲಿ ಬರ್ತದೆ ನೀವು ಒಂದು ಸೈಡ್ ಇನ್ಕಮ್ ಈ ಕಡೆ 1,15,000 ಪಿ ವಿ ಆಯ್ತು ಎರಡು ಕಂಪನಿ ಮ್ಯಾಚ್ ಮಾಡ್ತೀವಿ ನಿಮಗೆ ರಾಯಲ್ಟಿ ಅಂತ ಇನ್ಕಮ್ ಕೊಡ್ತೀವಿ ರಾಯಲ್ಟಿ ಅಂದ್ರೆ ಪೆನ್ಸಿನ್ रॉयल्टी इनकम ಅಂದ್ರೆ ಏನಾಗ ಗೊತ್ತೈತೆ काम एक बार इनकम बार बार सर नोकरीतनं तुम्ही ನೀವೇನ್ ಮಾಡ್ತೀರಿ ಇಷ್ಟ ಖರೆ ಒಂದ್ಸಲ ರಾಯಲ್ಟಿ ಬಂದಿರ್ತೀವಿ ರಾಯಲ್ಟಿ ಯಾರ ಮೇಲೆ ಕೊಡ್ತಾರೆ ಗೊತ್ತಿಲ್ಲ ಭಾರತ ಸರ್ಕಾರ ಫಕ್ತ 3 ಮಂದಿ ಈ ಧರ್ತಿ ಮೇಲೆ ಹುಟ್ಟಿದಾರಲ್ಲ ಅವ್ರು ಫಕ್ತ 3 ಮಂದಿ ಇದಾರೆ ರಾಯಲ್ಟಿ ತಗೋರವ್ರು ಯಾರು ಹೇಳ್ರಿ साइंटिस्ट लेखक गायक लता मंगेशकर ಇಲ್ಲ ಖರೆ ಅವ್ರು ಅಂದದು ಹಾಡು ಇನ್ನ ತನಕ ಯೂಟ್ಯೂಬ್ ನೋಡ್ತಾರೋ ಅದಕ್ಕೆ ಭಾರತ ಸರ್ಕಾರ ರಾಯಲ್ಟಿ ಕೊಡ್ತೈತಿ ಅವ್ರು ಪಿಡಿ ಲೇಖಕ್ ಕರ್ನಾಟಕದಾಗ ನೋಡ್ರ ರಾಷ್ಟ್ರ जय आरसीएम हर घर आरसीएम प्रति घर आरसीएम